ನೋಡಿ, ರಾಕಿಂಗ್ ಸ್ಟಾರ್ ಯಶ್ ಕೆಜಿಎಫ್ 2 ಸಿನಿಮಾ ರಿಲೀಸ್ ಆದ ನಂತರ ಯಾವುದೇ ಸಿನಿಮಾಗಳು ಕೂಡ ಬಂದಿಲ್ಲ. ಈಗ ಬರುತ್ತೆ ಆಗ ಬರುತ್ತೆ ಅಂತ ಅವರ ಅಸಂಖ್ಯಾತ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಬಟ್ ಟಾಕ್ಸಿಕ್ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡ್ತಾ ಇರುವಂತಹ ಸಿನಿಮಾ ಕಳೆದ ಕೆಲ ತಿಂಗಳುಗಳ ಹಿಂದೆಯೇ ರಿಲೀಸ್ ಆಗಬೇಕಾಗಿತ್ತು. ಬಟ್ ಯುದ್ಧ ಅದು ಇದು ಅಂತ ಹೇಳಿ ಮುಂದಕ್ಕೆ ಹೋಗ್ತಾನೆ ಇದೆ. ಯಶ್ ಅಭಿಮಾನಿಗಳಂತೂ ಕಾಯ್ತಾ ಇದ್ದಾರೆ, ಎಲ್ಲಿ ಕಳೆದೋಗ್ಬಿಟ್ರ ಯಶ್ ಅಂತ. ಇದೆಲ್ಲದರ ನಡುವೆ ಕಳೆದ 9 ದಿನಗಳ ಹಿಂದೆ ತಬಾಯಿ ಅನ್ನುವಂತಹ ಸಾಂಗ್ಸ್ ರಿಲೀಸ್ ಮಾಡುತ್ತೆ ಚಿತ್ರತಂಡ. ಆ ಸಾಂಗ್ ರಿಲೀಸ್ ಆದಮೇಲೆ ಒಂದಷ್ಟು ಮಾತುಗಳು ಕೂಡ ಕೇಳಿಬರುತ್ತೆ. ಯಶ್ ಅವರ ಅಭಿನಯ ಇರಬಹುದು, ಆ ಸಿನಿಮಾದ ಹೀರೋಯಿನ್ ಕಿಯಾರಾ ಅವರ ಅಭಿನಯ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಟಾಕ್ಸಿಕ್ ನಟ ಕೆಂಡ ಕಾರಿದ್ದಾರೆ. ಏನದು ಅಂತ ಹೇಳಿದ್ರೆ, 2 ಮಕ್ಕಳ ಅಪ್ಪ ಯಶು ರೊಮ್ಯಾನ್ಸ್ ಮಾಡಿದ್ರೆ ಏನೂ ಅಲ್ಲ, ಅದು ಬೆಂಕಿ ಅಂತ ಹೇಳಿ ಹೊಗಳ್ತೀರಾ. ಬಟ್ ಸಿನಿಮಾದ ಹೀರೋಯಿನ್ ಕಿಯಾರಾ ಅವರು ರೊಮ್ಯಾನ್ಸ್ ಮಾಡಿದ್ರೆ ಅದು ತಪ್ಪಾ? ಟಾಕ್ಸಿಕ್ ನಟ ಕೆಂಡ ಕಾರಿರೋದು. ಅತ್ಯದ್ಭುತವಾದಂತಹ ಸಾಂಗು. ಮೊನ್ನೆ ನಮ್ಮ ಯೋಗರಾಜ್ ಭಟ್ರು ಕೂಡ ಆ ಸಾಂಗ್ನ ಹೊಗಳಿದ್ರು. ಪ್ರತಿಯೊಬ್ಬರು ಕೂಡ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಯಾಕಂದರೆ KGF ಅನ್ನುವಂತಹ ಒಂದು ಅತ್ಯುತ್ತಮ ಸಿನಿಮಾವನ್ನು ಕೊಟ್ಟಿದ್ದವರು. ಪಾರ್ಟ್ 1 ಪಾರ್ಟ್ 2 ಸಿನಿಮಾ ಕೊಟ್ಟಂತಹ ಯಶು ಅದೇ ರೀತಿಯ ಸಿನಿಮಾ ಮಾಡ್ತಾರೆ ಅನ್ನುವ ನಿರೀಕ್ಷೆ ಕೂಡ ಇದೆ. ಕಾಯ್ತಾ ಇದ್ದಾರೆ ಅಭಿಮಾನಿಗಳು. ಬಟ್ ಇದೊಂದು ರೀತಿಯ ವಿವಾದ ಈಗ. ಯಾಕಂದರೆ ಯಶ್ಗೆ ಮದುವೆಯಾಗಿ 2 ಮಕ್ಕಳಿದ್ದಾರೆ. ಅವರು ಸ್ಕ್ರೀನ್ ಮೇಲೆ ರೊಮ್ಯಾನ್ಸ್ ಮಾಡಿದ್ರೆ ಬೆಂಕಿ ರೀತಿಯಲ್ಲಿ ಎಮೋಜಿಯನ್ನು ಹಾಕ್ತೀರಾ, ಅದೇ ಕಿಯಾರಾಗೆ ಬಾಯಿಗೆ ಬಂದಂಗೆ ಮಾತಾಡ್ತೀರಾ, ಟ್ರೋಲ್ ಮಾಡ್ತೀರಾ ಅಂತ ಹೇಳಿ ಅದೇ ಸಿನಿಮಾದ ನಟ ಈಗ ಕಿಡಿಕಾರಿದ್ದಾರೆ. ಇದೆಂಥ ವಿಕೃತಿ, ಯಾಕೆ ಈ ರೀತಿ ಟ್ರೋಲ್ ಮಾಡ್ತೀರಾ? ನೇರವಾಗಿ ತರಾಟೆಗೆ ತೆಗೆದುಕೊಂಡಿರೋದು ಟಾಕ್ಸಿಕ್ ನಟ ಬೆನೆಡಿಕ್ಟ್ ಗ್ಯಾರೆಕ್ಟ್ ಅಂತ ಅವರ ಹೆಸರು. ಯಶ್ ಹಾಗೆ ಕಿಯಾರಾ ಅಡ್ವಾಣಿ ನಟನೆಯ ಟಾಕ್ಸಿಕ್ ಸಿನಿಮಾ ಸಿಕ್ಕಾಪಟ್ಟೆ ಹೈಪ್ ಕ್ರಿಯೇಟ್ ಮಾಡಿರುವಂತಹ ಸಿನಿಮಾ. ಈ ಸಿನಿಮಾದ ಹಾಡು ಕಳೆದ 1 ವಾರಗಳ ಹಿಂದೆ ರಿಲೀಸ್ ಆಗುತ್ತೆ. ತಬಾಯಿ ಅನ್ನುವಂತಹ ಸಿನಿಮಾ. ಆ ಸಿನಿಮಾದ ಹಾಡು ರಿಲೀಸ್ ಆದಂತಹ ಟೈಮಲ್ಲಿ ಯಶ್ ಅವರ ನಟನೆ ಇರಬಹುದು, ಅವರ ರೊಮ್ಯಾನ್ಸ್ಗೆ ಬೆಂಕಿ ಅನ್ನೋ ರೀತಿಯಲ್ಲಿ ಕಮೆಂಟ್ಗಳನ್ನು ಹಾಕ್ತಾರೆ. ಬಟ್ ಕಿಯಾರಾ ಅವರ ನಟನೆಗೆ ಎಲ್ಲ ಅವ್ರ ಗಂಡ ಬೇಸರ ಪಟ್ಕೊಳ್ಳಲ್ವಾ, ಹಾಗೆ ಹೀಗೆ ಅನ್ನೋ ರೀತಿಯಲ್ಲೂ ಕೂಡ ಕಮೆಂಟ್ಗಳು ಬರುತ್ತೆ. ಈ ಕಮೆಂಟ್ಗೆ ಈಗ ಟಾಕ್ಸಿಕ್ ನಟ ಬೆನೆಡಿಕ್ಟ್ ಗ್ಯಾರೆಕ್ಟ್ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ತಬಾಯಿ ವಿಡಿಯೋ ಹಾಡು ಸುಮಾರು 9 ರಿಂದ 10 ದಿನಗಳಾಗಿದೆ. ಆದರೆ ಅದರ ಬಗೆಗಿನ ಚರ್ಚೆಗಳಿದೆಯಲ್ಲ, ಅದರ ಕಾವು ಇನ್ನೂ ಕೂಡ ಆರಿಲ್ಲ ಅಂತಲೇ ಹೇಳ್ಬೋದು. ಸೊ ಈ ಸಿನಿಮಾದಲ್ಲಿ ಮುಖ್ಯ ಪಾತ್ರವೊಂದರಲ್ಲಿ ಬ್ರಿಟಿಷ್ ಮೂಲದ ನಟ ಬೆನೆಡಿಕ್ಟ್ ಗ್ಯಾರೆಕ್ಟ್ ಅನ್ನೋರು ನಟಿಸಿದ್ದಾರೆ. ಅವರು ಜನರ ಹೀನ ಮನಸ್ಥಿತಿಯ ಬಗ್ಗೆ ಖಂಡಿತವಾಗ್ಲೂ ಕೂಡ ಕಿಡಿಕಾರಿದ್ದಾರೆ. ಹೀರೋ ರೊಮ್ಯಾನ್ಸ್ ಮಾಡಿದ್ರೆ ವಾವ್ ಹ್ಯಾಂಡ್ಸಮ್ ಅಂತ ಹೇಳ್ತಾರೆ ನಮ್ಮ ಜನ. ಆದರೆ ನಟಿಗೆ ಏನಂತಾರೆ, ಇದೆಲ್ಲ ಬೇಕಾಗಿತ್ತಾ? ಅವಾಚ್ಯ ಶಬ್ದಗಳ ಬಳಕೆ ಮಾಡ್ತಾರೆ ಅಂತ ಹೇಳಿಬಿಟ್ಟು ಬೆನೆಡಿಕ್ಟ್ ತನ್ನ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಒಂದು ವಿಡಿಯೋವನ್ನು ಕೂಡ ಹಂಚಿಕೊಂಡಿದ್ದಾರೆ. ಅದರಲ್ಲಿ ಕಿಯಾರಾ ಟ್ರೋಲ್ ಮಾಡ್ತಾ ಇರುವವರ ವಿರುದ್ಧ ಈ ನಟ ತೀವ್ರ ಆಕ್ರೋಶವನ್ನು ಕೂಡ ಹೊರ ಹಾಕ್ತಾರೆ. ಜನರ ದ್ವಂದ್ವ ನೀತಿಯನ್ನು ಪ್ರಶ್ನೆ ಮಾಡಿದ್ದಾರೆ. ನಾನು ನೋಡ್ತಾ ಇದ್ದೀನಿ, ಜನ ಯಶ್ ಅವರನ್ನು ಸಿಕ್ಕಾಪಟ್ಟೆ ಹೊಗಳುತ್ತಾ ಇದ್ದಾರೆ. ಖಂಡಿತ ಹೊಗಳಲಿ, ಅದರಲ್ಲೇನಿಲ್ಲ. ಯಶ್ ಅವರು ತುಂಬ ಕಷ್ಟಪಟ್ಟಿದ್ದಾರೆ. ಒಂದು ರೀತಿಯಲ್ಲಿ ಫೈರ್ ಎಮೋಜಿಗಳನ್ನು ಕೂಡ ಹಾಕ್ತಾರೆ. ಎಷ್ಟೊಂದು ಹ್ಯಾಂಡ್ಸಮ್ ಆಗಿದ್ದಾರೆ ಯಶು, ವಾವ್ ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದಾರೆ. ಬಟ್ ಇದೇ ವಿಚಾರದಲ್ಲಿ ಕಿಯಾರಾ ಅವರು ಕೂಡ ಬಹಳ ಬೋಲ್ಡಾಗಿ ಅಭಿನಯಿಸಿದ್ದಾರೆ. ಕಿಯಾರಾ ಅಡ್ವಾಣಿ ಅವರು ಮಾತ್ರ ಕಾಲೆಳೆಯಲಾಗ್ತಾ ಇದೆ, ಅವ್ರ ಬಗ್ಗೆ ಜೋಕ್ಗಳನ್ನು ಮಾಡಲಾಗ್ತಾ ಇದೆ. ಅವಳಿಗೆ ಇತ್ತೀಚೆಗಷ್ಟೇ ಮದುವೆ ಆಗಿದೆ, ಅವಳೊಬ್ಬ ತಾಯಿ, ಸಿದ್ಧಾರ್ಥ್ ಮಲ್ಹೋತ್ರಾ ಬದಲಿಗೆ ಯಶ್ ಜೊತೆಗೆ ಹನಿಮೂನ್ಗೆ ಹೋಗಿದ್ದಾಳ, ಈ ರೀತಿ ಜನ ಕಮೆಂಟ್ಗಳಲ್ಲಿ ಆಡ್ಕೊಳ್ತಾ ಇದ್ದಾರೆ. ನಿಜಕ್ಕೂ ಇದು ಜನರ ಹುಚ್ಚುತನ ಅಂತ ಹೇಳಿ ಆ ನಟ ಬೇಸರ ವ್ಯಕ್ತಪಡಿಸಿದ್ದಾರೆ. ಯಾಕೆ ಈ ರೀತಿಯ ಮನಸ್ಥಿತಿಗಳು? ಯಶು ಸ್ಕ್ರೀನ್ ಮೇಲೆ ರೊಮ್ಯಾನ್ಸ್ ಮಾಡಿದ್ರೆ ಹೊಗಳುತ್ತಾರೆ, ಅದೇ ಕಿಯಾರಾ ಅಡ್ವಾಣಿ ತನ್ನ ಪಾಡಿಗೆ ನಟನೆ ಮಾಡಿದ್ರೆ ಅವ್ರ ಮೇಲೆ ಯಾಕೆ ಈ ರೀತಿ ಮುಗಿ ಬೀಳ್ತಾ ಇದ್ದಾರೆ ಅಂತಲೂ ಕೂಡ ಆ ನಟ ಬರ್ಕೊಂಡಿದ್ದಾರೆ. ಮಹಿಳೆಗೆ ಬೈಗುಳ, ಪುರುಷನಿಗೆ ಚಪ್ಪಾಳೆನಾ? ಇದೇನಾ? ಯಶ್ಗೂ ಮದುವೆಯಾಗಿದೆ, ನೆನಪಿಸಿದ್ದಾರೆ ಆ ನಟ. ನೋಡಿ, ಯಶ್ಗೂ ಕೂಡ ಮದುವೆಯಾಗಿದೆ, ಯಶ್ ಅವ್ರಿಗೂ ಕೂಡ ಮದುವೆಯಾಗಿದೆ, 2 ಮಕ್ಕಳಿದ್ದಾರೆ.
ಹೀಗಿರುವಾಗ ಕೇವಲ ಮಹಿಳೆಗೆ ಮಾತ್ರ ಯಾಕೆ ಈ ರೀತಿ ಬೈಗುಳ, ಪುರುಷನಿಗೆ ಯಾಕೆ ನೀವು ಚಪ್ಪಾಳೆ? ಇಲ್ಲಿ ಒಂದು ನಿಜಾಂಶವನ್ನು ಎಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ಅದೆಲ್ಲ ನಟನೆ, ಬಿಟ್ಬಿಡಿ ಸ್ವಾಮಿ. ಅವರು ನಟರು, ಅವರ ಕೆಲಸ ಏನು? ನಟರ ಕೆಲಸ ಏನು? ನಟಿಸೋದು, ಜನರನ್ನು ರಂಜಿಸೋದು. ವಿಭಿನ್ನ ಪಾತ್ರಗಳನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ ಯಶ್ ಬರೀ KGF ಅಲ್ಲಿ ಮಾಡಿರೋ ಸಿನಿಮಾ ಥರನೇ ಮಾಡಬೇಕಾ? ಯಶ್ ಅವರ ಹಿಂದಿನ ಸಿನಿಮಾ ಕಿರಾತಕ ತಗೊಳ್ಳಿ, ರಾಜಾ ಹುಲಿ ತಗೊಳ್ಳಿ, ಅದು ಬೇರೆ ರೀತಿಯ ಸಿನಿಮಾಗಳು. ಬಟ್ KGF ಬಂದಾಗ ಜನ ಯಾವ ರೀತಿ ಎಕ್ಸೆಪ್ಟ್ ಮಾಡಿಕೊಂಡ್ರು, ಅದೇ ರೀತಿ ಟಾಕ್ಸಿಕ್ ಕೂಡ ಅಷ್ಟೇನೆ. ಪ್ರೇಕ್ಷಕರಿಗೆ ಕಥೆಯನ್ನು ತಲುಪಿಸೋದು ಬಹಳ ಇಂಪಾರ್ಟೆಂಟು. ನಿಜ ಜೀವನದಲ್ಲಿ ಪ್ರೀತಿ ಇಲ್ಲ ಅಂದರೂ ಕೂಡ ಪರದೆ ಮೇಲೆ ಪ್ರೀತಿಯಲ್ಲಿದ್ದಾರೆ ಅನ್ನೋದನ್ನು ನಂಬಿಸುವಂತೆ ನಟಿಸೋದಿದೆಯಲ್ಲ, ಅದು ವೃತ್ತಿ ಅಂತ ಹೇಳಿ ಬೆನೆಡಿಕ್ಟ್ ಅವರು ಹೇಳಿದ್ದಾರೆ. ಸಮಾಜದ ಮನಸ್ಥಿತಿಗೆ ಕನ್ನಡಿ ಇದು. ತಬಾಯಿ ಮ್ಯೂಸಿಕ್ ವಿಡಿಯೋ ಬಗ್ಗೆ ಬರ್ತಾ ಇರುವಂತಹ ನೆಗೆಟಿವ್ ಕಮೆಂಟ್ಗಳು ಆ ನಟರ ಬಗ್ಗೆ ಏನನ್ನೂ ಕೂಡ ಹೇಳಲ್ಲ. ಬದಲಿಗೆ ಅದೇನು ಹೇಳುತ್ತಪ್ಪ ಅಂತ ಹೇಳಿದ್ರೆ, ನಮ್ಮ ಸಮಾಜದ ಯೋಚನಾ ಲಹರಿ, ಆ ಯೋಚನಾ ಶಕ್ತಿ ಏನಿದೆ ಅನ್ನೋದನ್ನು ತೋರಿಸುತ್ತೆ. ಜನರು ಕಿಯಾರಾ ಅವರ ನಟನೆಯನ್ನು ವಿಮರ್ಶನೆ ಮಾಡ್ತಾ ಇಲ್ಲ. ಎಷ್ಟು ಚೆನ್ನಾಗಿ ಇಲ್ಲಿ ಆ ನಟಿ ನಟಿಸಿದ್ದಾರೆ ಅದರ ಬಗ್ಗೆ ಯಾರೂ ಕೂಡ ಮಾಡ್ತಾ ಇಲ್ಲ. ಓಹ್ ಯಶು ವಾವ್ ಅಂತ ಇದ್ದಾರೆ, ಕಿಯಾರಾಗಿದೆಯಲ್ಲ ಬೇಕಿತ್ತ ಅಂತಿದ್ದಾರೆ. ಯಾಕೆ ಈ ರೀತಿ ಮನಸ್ಥಿತಿ? ಬದಲಿಗೆ ಅವಳು ಒಬ್ಬರ ಹೆಂಡತಿ, ಒಬ್ಬರ ತಾಯಿ ಅನ್ನೋದ ಕಾರಣಕ್ಕೆ ಅವಳನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಮದುವೆಯಾದ ತಕ್ಷಣ ಒಬ್ಬ ನಟಿ ನಟಿಸೋದನ್ನು ನಿಲ್ಲಿಸಬೇಕಾ? ಹಾಗಾದರೆ ಇದು ನಿಜಕ್ಕೂ ಕೂಡ ಬಾಲಿಶತನದ ಅಂತ ಹೇಳಿ ಕಿಡಿಕಾರಿದ್ದಾರೆ. ಸೊ ಹಾಗಾಗಿ ಅವ್ರ ಮೇಲೆ ದಾಳಿ ಮಾಡ್ತಾ ಇರುವಂಥವರು, ದ್ವಂದ್ವ ನಿಲುವು, ಬೂಟಾಟಿಕೆ ಇರುವಂತಹ ಜನ ಅಂತ ಹೇಳಿ ಆ ನಟ ಖಾರವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನೋಡಿ, ಟಾಕ್ಸಿಕ್ ಸಿನಿಮಾ ಅನೌನ್ಸ್ ಆದಾಗಿನಿಂದಲೂ ಕೂಡ ಅದರ ಪ್ರಮೋಷನಲ್ ಕಂಟೆಂಟ್ಗಳಿಗಿಂದಾನೇ ಸಾಕಷ್ಟು ಸದ್ದು ಸುದ್ದಿ ಮಾಡ್ತಾ ಇರುವಂತಹ ಚಿತ್ರ ಒಂದಲ್ಲೊಂದು ವಿವಾದಗಳಿಗೆ ಸಲಕ್ ಹಾಕೊಡ್ತಾ ಇದೆ. ಚಿತ್ರದ ಪೋಸ್ಟರ್ ಇರ್ಬೋದು, ಟ್ರೈಲರ್ಗಳಲ್ಲಿ ವೈಲೆನ್ಸ್ ಜೊತೆಗೆ ಬೋಲ್ಡ್ ದೃಶ್ಯಗಳು ಅಷ್ಟೇ ಪ್ರಮಾಣದಲ್ಲಿದ್ದು ಎಲ್ಲ ಕಡೆಯಿಂದಲೂ ಕೂಡ ಸಿನಿಮಾಗೆ ಮಿಶ್ರ ಪ್ರತಿಕ್ರಿಯೆ ಕೂಡ ವ್ಯಕ್ತವಾಗ್ತಾ ಇದೆ. ಕಳೆದ 10 ದಿನಗಳ ಹಿಂದೆ ರಿಲೀಸ್ ಆದಂತಹ ತಬಾಯಿ ಆ ವಿಡಿಯೋ ಸಾಂಗ್ ರಿಲೀಸ್ ಆದಂತಹ ಟೈಮಲ್ಲೂ ಕೂಡ ಆ ರೊಮ್ಯಾಂಟಿಕ್ ದೃಶ್ಯಗಳು ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತಿಗೂ ಕೂಡ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇರೋದು, ಟ್ರೋಲ್ ಮಾಡ್ತಾ ಇರೋದು. ಯಶ್ ಜೊತೆಗೆ ನಯನತಾರ್ ಅವರಿದ್ದಾರೆ, ಹುಮಾ ಖುರೇಶಿ ಅವರಿದ್ದಾರೆ, ತಾರಾ ಸುತಾರಿಯಾ ಇದ್ದಾರೆ, ರುಕ್ಮಿಣಿ ವಸಂತ್ ಅವರು ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ. ಸೊ ನೋಡೋಣ, ಆಗಸ್ಟ್ 26ಕ್ಕೆ ಥಿಯೇಟರ್ಗಳಲ್ಲಿ ಬಿಡುಗಡೆ ಆಗ್ತಾ ಇದೆ ಈ ಸಿನಿಮಾ. ಈಗ ಎಷ್ಟರ ಮಟ್ಟಿಗೆ ನಿರೀಕ್ಷೆ ಹುಟ್ಟು ಹಾಕಿದೆ, ಒಂದರ ಜೊತೆಗೆ ಟ್ರೋಲರ್ಗಳಿಗೆ ಆಹಾರ ಆಗ್ತಾ ಇದೆ, ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಾ ಇದೆ. ಸಿನಿಮಾ ರಿಲೀಸ್ ಆದ ನಂತರವೂ ಅದೇ ರೀತಿ ಮೋಡಿ ಮಾಡುತ್ತಾ ಕಾದು ನೋಡಬೇಕು.